ಅಷ್ಟೇ. ಹೌದೌದು, ಬೆಳಿಗ್ಗೆ 11 ಗಂಟೆ. ಅದು ಪಾರ್ಕಿಂಗ್ದು ಕೂಡ ಲಿಸ್ಟ್ ಪಟ್ಟಿ ಅವರು ನಿಮಗೆ ಕೊಟ್ಟಿದ್ದಾರೆ. ಅವರದಲ್ಲಿ ಎಲ್ಲ ಇದೆ, ಪಾರ್ಕಿಂಗ್ ಇದೆ. ಪ್ಲಸ್ ನಾವು BMTC ಜೊತೆಗೆ ಕೂಡ ಡಿಸ್ಕಷನ್ ಮಾಡಿ ಬಸ್ಸಸ್ ಕೂಡ ಪಾರ್ಕಿಂಗ್ ಲಾಟಿಂದ ಇಲ್ಲಿಗೆ, ಪ್ಲಸ್ ಕೆಲವು ಶಟಲ್ ಬಸ್ಸಸ್ದು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಫಾರ್ ಕ್ಯಾಬ್ಸ್ ಕೂಡ ಅದನ್ನು ನಾವು ನಿಗದಿತ ಜಾಗ ಕೊಟ್ಟಿದ್ದೀವಿ. ವೆಹಿಕಲ್ ಎಲ್ಲೆಲ್ಲಿ ಪ್ರೊಹಿಬಿಟೆಡ್ ಇದೆ ಪಾರ್ಕಿಂಗ್ ಅದನ್ನು ಮಾಡಿದ್ದಾರೆ. ಮತ್ತು ರೂಟ್ಸ್ ಎಲ್ಲೆಲ್ಲಿ ಕವರ್ ಆಗಿದೆ ಬಸ್ದು ಅದನ್ನು ಕೊಟ್ಟಿದ್ದೀವಿ. ಇದು ನಮಗೆ ಮೊನ್ನೆ IPL ಮ್ಯಾಚಸ್ ಮತ್ತು ನ್ಯೂ ಇಯರ್ ಈ ಸೆಲೆಬ್ರೇಷನ್ ಮಾಡುವಾಗ ಯಾವ ರೀತಿ ನಮ್ಮ ಟ್ರಾಫಿಕ್ ಪೊಲೀಸವರು, ಲಾ ಆ್ಯಂಡ್ ಆರ್ಡರ್ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ರು. ಅದರ ಮೇಲೆ ಇನ್ನೂ ಇಂಪ್ರೂವ್ ಮಾಡಿ ಇಲ್ಲಿ, ಯಾಕೆಂದರೆ ಇದು ಭಾಳ ನಿಮಗೆ ಗೊತ್ತಿರಬೇಕು, ಭಾಳ ಒಂದೇ ದಿವಸದಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೂಡ 3 ಭಾಗ ಇದೆ. ಸೊ 3 ಭಾಗದಲ್ಲಿ ನಮ್ಮ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲವರು ಒಂದು ಭಾಗಕ್ಕೆ ಬರ್ತಾರೆ, ಕೆಲವರು ಇನ್ನೊಂದು ಭಾಗಕ್ಕೆ ಬರ್ತಾರೆ, ಕೆಲವರು 2 ಭಾಗಕ್ಕೆ ಬರ್ಬೋದು. ಸಾಧಾರಣವಾಗಿ ಬೆಳಿಗ್ಗೆ 12 ಗಂಟೆಯಿಂದ ನೈಟ್ 10 ಗಂಟೆ ತನಕ ಎಲ್ಲರೂ ನಿಂತಲ್ಲಿ ಒಂದೇ ಟೈಪ್ ನೋಡಲಿಕ್ಕೆ ಅದು ಕಷ್ಟ ಇರ್ಬೋದು. ಮತ್ತು ಅವ್ರ ಇಷ್ಟ ಇದೆ, ಯಾವುದೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕೆಲವು QR ಕೋಡಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ನಾವು ಕೊಡ್ತಾಯಿದ್ದೀವಿ. ಯಾಕೆಂದರೆ ಏನಾಗಿದೆ, ಬೆಳಿಗ್ಗೆ 10 ಗಂಟೆ ಯಾರು 12 ಗಂಟೆಗೆ ಬರ್ತಾರೆ ಅವರೇ 10 ಗಂಟೆ ತನಕ ಟೋಟಲ್ ಎಲ್ಲ ಕ್ರೌಡ್ ಒಂದೇ ಕಡೆ ಇದ್ದರೆ ನ್ಯಾಚುರಲ್ ಆಗಿ ಅಲ್ಲಿ ಸಮಸ್ಯೆ ಬಂದುಬಿಡ್ತದೆ. ಸೊ ಕೆಲವು ಆರ್ಗನೈಸರ್ಸ್ ಅವರು QR ಕೋಡ್ ಮುಖಾಂತರ ಅವ್ರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಲವರು ಆಪ್ಷನ್ಸ್ ಯೂಸ್ ಮಾಡಿ ಅಂಥವ್ರಿಗೆ ಅಷ್ಟೇ ನಮಗೆ ಅವಕಾಶ ಇದೆ. ಸೊ ಅವರು ಅದನ್ನು ವ್ಯವಸ್ಥೆ ಇದೆ. ಅದರಲ್ಲಿ ಟ್ಯಾಗ್ ಸಿಸ್ಟಮ್ ಮಾಡ್ತಾಯಿದ್ದಾರೆ, ಟ್ಯಾಗಿಂಗ್ ಸಿಸ್ಟಮ್. QR ಕೋಡ್ ಅಂತ ಆಗುವಾಗ ಅವ್ರಿಗೆ ಸಪೋಸ್ ಬರೀ ಅಪ್ ಟು 5:30 ಅವ್ರು ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಟ್ಯಾಗ್ ಸಿಗುತ್ತೆ ಎಂಟ್ರಿ ಪಾಯಿಂಟಲ್ಲಿ. ಅದು ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅವ್ರು ಮಾನಿಟ್ರ್ ಗೊತ್ತಾಗುತ್ತೆ, ಅವ್ರದ್ದು ಟ್ಯಾಗೇ ಬೇರೆ ಇರ್ತದೆ, ಅವ್ರ ಕಲರ್ ಬೇರೆ ಇರ್ತದೆ, ಕಲರ್ ಕೋಡಿಂಗ್ ಬೇರೆ ಇರ್ತದೆ. ಪ್ಲಸ್ ಅಲ್ಲಿ ಎಂಟ್ರಿ ಆಗುವಾಗ ಅವ್ರು ಅಷ್ಟು ನಾವು ತಿಳ್ಕೊಂಡವ್ರಿಗೆ ಎಲ್ಲರೂ ಅವ್ರ ಇಷ್ಟಾನುಸಾರ ಅವ್ರು ಬರ್ತಾಯಿದ್ದಾರೆ. ಅವ್ರಿಗೇನು ಜಬರ್ದಸ್ತಿ ಇಲ್ಲ. ಅವ್ರಿಗೆ ಇಷ್ಟಾನುಸಾರ ಏನು ನೋಡಬೇಕು, ಏನು ಎಂಜಾಯ್ ಮಾಡಬೇಕು, ಯಾವ ಕಡೆ ಹೋಗಬೇಕು ಅಂತ ಅವ್ರಿಗೆ ಫ್ರೀಡಮ್ ಇದೆ. ಸೊ ಇಷ್ಟೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಅಂದಾಜು ನಮ್ಮದು ಎಲ್ಲ ಆಫೀಸರ್ಸ್, ಮೆನ್, ಸಿವಿಲ್ KSRP ಎಲ್ಲ ಸೇರಿ ನಾವು ಸಾಕಷ್ಟು ಪೊಲೀಸ್ ಅಲ್ಲಿ ಅಂದಾಜು 3,000 ಇದೆ ಎಲ್ಲ ಸೇರಿ, ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್ ಮತ್ತು ಸ್ಟ್ರೈಕಿಂಗ್ ಪಾರ್ಟಿ ಎಲ್ಲ ಸೇರಿ. ಸೊ ಇದು ಒಂದು ನಾವು ಕೂಡ ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದೆ. ನಾವು ನೋಡಿಕೊಂಡು ಒಳ್ಳೆ ರೀತಿಯಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ಅವ್ರಿಗೆ ಯಾವುದೂ ತೊಂದರೆ ಆಗಬಾರ್ದು. ಮೆಟ್ರೋ ಜೊತೆಗೆ ಕೂಡ ಮೀಟಿಂಗ್ ಮಾಡಲಾಗಿದೆ. ನಮ್ಮ ಆಫೀಸಲ್ಲಿ GBA ಚೀಫ್ ಕಮಿಷನರ್ ಸಾಹೇಬರು ನಾವೆಲ್ಲ ಸೇರಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಆರ್ಗನೈಸರ್ಸ್ ಮತ್ತು ಯಾರ್ಯಾರು ಸಂಬಂಧಪಟ್ಟ ಆಫೀಸರ್ಸ್ ಇದ್ದಾರೆ, ಬೆಸ್ಕಾಮ್, ಫೈರ್ ಎಲ್ಲರಿಗೂ, ಮತ್ತು ಇದರಲ್ಲಿ ಕೂಡ ಫೈರ್ದು ಇಂಜಿನ್ಸ್ ವ್ಯವಸ್ಥೆ, ಆ್ಯಂಬುಲೆನ್ಸಸ್, ಆಮೇಲೆ ಬೇರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಬೆಸ್ಕಾಮ್ ಅವರು ಎಲ್ಲರೂ ಲಾಸ್ಟಿಗೆ ಫೈರ್ ವರ್ಕ್ಸ್ ಇದೆ. ಬಟ್ ಇನ್ನೂ ಕೆಲವು ಕಂಡೀಷನ್ಸ್ಗೋಸ್ಕರ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಆಗುತ್ತೆ. ಬಟ್ ಯಾಕೆಂದರೆ ಬೇರೆ ಬೇರೆ ಇಲಾಖೆಯಿಂದ NOC ಬರಬೇಕು. NOC ಬಂದ ಮೇಲೆ ಅದೂ ಲಾಸ್ಟಿಗೆ ಇರುತ್ತೆ. ಸೊ ದಯವಿಟ್ಟು ತಾವೆಲ್ಲ ಬಂದೇ ಬರ್ತೀರಾ. ಮತ್ತು ಪೊಲೀಸ್ಗೆ ಸಹಕರಿಸಲಿಕ್ಕೆ ಒಂದು ಮನವಿ ನಾವು ಎಲ್ಲರಿಗೂ ನಾವು ಕೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಕಾಂಪ್ಯಾಕ್ಟ್ ಪ್ರೋಗ್ರಾಮ್ ಇದೆ. ಅಷ್ಟೇ ಟೈಮಲ್ಲಿ ಸುಮಾರು ಜನ ಬರ್ತಾರೆ. ಬಟ್ ಆ ಸುಮಾರು ಜನಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಆ ಜನಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಆರ್ಗನೈಸರ್ಸ್ ಮತ್ತು ಪೊಲೀಸವ್ರು ನಾವು ಸೇರಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ. ಅವ್ರು ಯಾಕೆಂದರೆ ಏನಾಗ್ತದೆ, ಇದು ನಮಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದೆ. ಹೊಸ ಎಕ್ಸ್ಪೀರಿಯನ್ಸಲ್ಲಿ ಆ್ಯಕ್ಚುಲ್ ಆಗಿ ಏನೇನು ಪ್ರೋಗ್ರಾಮ್ ಆಗಲಿಕ್ಕಿದೆ ಅದು ಕೂಡ ನಮ್ಮ ಆಫೀಸರ್ಸ್ ಅವರು ತಿಳ್ಕೊಂಡಿದ್ದಾರೆ. ಈಗ ಅದು ತಕ್ಕಂತೆ ನಾವು ಬಂದೋಬಸ್ತ್ ಮಾಡ್ತೀವಿ. 3,000 ಪೊಲೀಸ್ ಅದು ರಿಜಿಸ್ಟ್ರೇಷನ್ ನಡೀತಾ ಇದೆ. ರಿಜಿಸ್ಟ್ರೇಷನ್ಸ್ ನೀವು ನಾಳೆ ತನಕ ರಿಜಿಸ್ಟ್ರೇಷನ್ ಇರ್ತದೆ. ಇಲ್ಲ ಆ ಥರ ಇಲ್ಲ. NOC ಅಂದರೆ ಅದರಲ್ಲಿ ಸುಮಾರು ವಿಷಯ ಇದೆ. ಒಂದು ವಿಧಾನಸೌಧ ಬಿಲ್ಡಿಂಗ್ದು ಸೇಫ್ಟಿ ನೋಡಬೇಕು,
ಮತ್ತು ಜನ ಜಾಸ್ತಿ ಇರ್ತಾರೆ, ಅದನ್ನು ಸೇಫ್ಟಿ ನೋಡಬೇಕು. ಸೊ ಎಲ್ಲ ಆ್ಯಂಗಲಿಂದ ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಮಾಡಬೇಕು ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ, ಬೇರೆ ಏನಿಲ್ಲ. ಯಾವುದು ಅದು ಆರ್ಗನೈಸರ್ ಮಾಡ್ತಾರೆ. 18,000 ಏನು ಹೇಳಿ? ಅಲೌಡ್ ಇಲ್ಲ, ಅದಕ್ಕೆ ನಾನು ಹೇಳಿದೆ ಅಲೌಡ್ ಇಲ್ಲ. ಅಲ್ಲ, ಈಗ SOP ಕ್ರೌಡ್ ಕಂಟ್ರೋಲ್ SOP ಪ್ರಕಾರ ನಾವು ಲೆಕ್ಕ ಮಾಡಿಕೊಂಡು ಎಲ್ಲ ಮಾಡ್ತೀವಿ. ಸೊ ಇಲ್ಲಿವರೆಗೆ 18,000 ರಿಜಿಸ್ಟ್ರೇಷನ್ ಆಗಿದೆ. ಇನ್ನೂ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆ, ಅವ್ರು ಮಾಡ್ತಾರೆ. ಈಗ IPL ಅಲ್ಲಿ ಸುಮಾರು ಜನ ನೂಕು ಸ್ಟಾರ್ಟ್ ಆಗಲಿಕ್ಕೆ ಇದೇ ಕಾರಣ ಆಯಿತು. ಆದರೆ 1 ಲಕ್ಷ ಮೇಲೆ ಜನ ಬಂದಿದ್ದಾರೆ. ಅವಾಗ ಸುಮಾರು ಜನ ಇನ್ಸಿಡೆಂಟ್ ಎಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಈಗ ಕೇವಲ 18,000ಕ್ಕೆ ನೀವು ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ಇಲ್ಲ, ನಾವು ಅದಲ್ಲ ನೀವು ರಿಜಿಸ್ಟ್ರೇಷನ್ ಇದ್ದವ್ರು ಮಾತ್ರ ಪ್ರವೇಶ ಅಂತ ನೀವು ಹೇಳಿದ್ರೆ ಇಲ್ಲ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಜಾರಿ ಇದೆ, ಇನ್ನೂ ನಿಂತಿಲ್ಲ. ಇಲ್ಲ ಇಲ್ಲ, ಕ್ಲೋಸ್ ಆಗಿಲ್ಲ, ಹಂತವಾಗಿ ಸೊ ವಿ ಆರ್ ಅಲೋವಿಂಗ್ ರಿಜಿಸ್ಟ್ರೇಷನ್. ಕ್ಲೋಸ್ ಆಗಿಲ್ಲ ಬಟ್ ಅದೆಲ್ಲ ತೋರಿಸ್ತಾ ಇದೆ ಎಲ್ಲ. ಅಲ್ಲ, ಅದು ಎಲ್ಲ ಕಳಿಸ್ತಾ ಇದ್ದಾರೆ ಎಲ್ಲಾನು. ಬಟ್ ಹೇಳೋದು ಅಂದ್ರೆ 18,000 ಜನ ಮಿನಿಮಮ್ ಅಲ್ಲಿ. ಬಟ್ ಇವಾಗ ರಿಜಿಸ್ಟ್ರೇಷನ್ ಆಗದೇ ಇರೋರೇ ಜಾಸ್ತಿ. ಯಾಕೆಂದ್ರೆ ಕೃಷ್ಣ ಬೈರೇಗೌಡರ ಅವರ ಫೇಸ್ಬುಕ್ ಲೈವ್ ಏನಿದೆ ಅದರಿಂದ ಯಾರ್ಯಾರು ಲಿಂಕ್ ತಗೊಂಡಿದ್ರೆ ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಆಗಿರೋದು, ಅದರೊಳಗೆ ಬೇರೆ ಯಾರೂ ಆಗಿಲ್ಲ. ಸೊ ಆಗದೇ ಇರೋರೆಲ್ಲ ಬಂದಾಗ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನೀವು? ಈಗ ನಾವು ಎಲ್ಲ ವ್ಯವಸ್ಥೆ ಎಲ್ಲ ಯೋಚನೆ ಮಾಡಿನೇ ಮಾತಾಡ್ತೀವಿ. ಹೊಡೆದು ಕಳ್ಸೋದಲ್ಲ, ಬಿಫೋರ್ ದಟ್ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಹೊಡೆದು ಯಾರು ಕಲ್ಸೋದಿಲ್ಲ. ಲಾಠಿ ಚಾರ್ಜ್ ಅದೆಲ್ಲ ಹಾಗೆ ಆಗ್ತದೆ. ನೀವಲ್ಲ ಆ ಟೈಮಲ್ಲಿ ನೀವು ಬೇರೆ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರಾ? ಲೆಟ್ ಮಿ ಎಕ್ಸ್ಪ್ಲೇನ್ ಸರ್. As of now, you have to come with registration ಮಾಡ್ಕೊಂಡೇ ಬರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವಿ ಅಸ್ಯೂಮ್ ದ್ಯಾಟ್ ಈ ಕಂಪ್ಲೀಟ್ ಏರಿಯಾದಲ್ಲಿ ಇದೆಲ್ಲ ಸ್ವಲ್ಪ ವಿಧಾನಸೌಧ ಸುತ್ತಮುತ್ತಲಿನಲ್ಲಿ ಫ್ರಂಟ್ನಲ್ಲಿ ಇರುವಾಗ ಫ್ಲೋಟಿಂಗ್ ಪಾಪ್ಯುಲೇಷನ್ ಸಾಕಷ್ಟು ನೀವು ನೋಡಿದ್ರಿ. ಹಳೆ ಹಬ್ಬಗಳಲ್ಲಿ ಸಹ ಸಾಕಷ್ಟು ಜನರು 10-15 ಸಾವಿರ ಜನರು ತಿರುಗಾಡ್ತಾ ಇರ್ಬೋದು. ಸೊ ಅದರ ಅನುಗುಣವಾಗಿಯೇ ಅದನ್ನು ಎಸ್ಟಿಮೇಷನ್ ಪ್ರಕಾರನೇ ನಾವು ಪಾಸಸ್ ಅದು ಅಂತ ರಿಜಿಸ್ಟ್ರೇಷನ್ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಏನಾಗಿದೆ ಅಂತ ಹೇಳಿಬಿಟ್ರೆ 3 ಥರ ಜನರು ಬರ್ತಾರೆ. ಒಂದು ಮಕ್ಕಳು ಬರ್ತಾರೆ, ಏನಂತ ಹೇಳಿಬಿಟ್ರೆ ಅವರು ಮಕ್ಕಳದ ಕಾರ್ಯಕ್ರಮ ನೋಡಲಿಕ್ಕೆ, ವಿಧಾನಸೌಧ ನೋಡಲಿಕ್ಕೆ ಕೆಲವು ಜನರು ಬಂದುಬಿಟ್ಟು ಹೋಗ್ತಾರೆ. ಅದು ಒಂದು 2-3 ಗಂಟೆ ಕಳೆದು ಎಲ್ಲರೂ ದೇ ವಿಲ್ ಬಿ ದೇರ್, ದೇ ವಿಲ್ ಗೋ ಆಫ್. ಅದೇ ರೀತಿ 3 ರಿಂದ 5 ಗಂಟೆಗೆ ಪರೇಡ್ ನೋಡಲಿಕ್ಕೆ ಕೆಲವು ಜನರು ಬರ್ತಾರೆ, ಕೆಲವು ಜನರು ಉಳಿತಾರೆ, ಅವರು ಕನ್ಸರ್ಟ್ ನೋಡ್ತಾರೆ, ಕೆಲವು ಜನರು ಈ ಕಾರ್ಯಕ್ರಮ ನೋಡಿಕೊಂಡು ಅವರು ವಾಪಸ್ ಹೋಗಿಬಿಡ್ತಾರೆ. ಸೊ ಅದು ಎಲ್ಲ ಎಸ್ಟಿಮೇಷನ್ ಮಾಡಿಕೊಂಡು ಅದಕ್ಕೆ ಅದು ಎಲ್ಲ ನೋಡಿಕೊಂಡು ಎಷ್ಟು ಜನರು ಉಳಿತಾರೆ, ಎಷ್ಟು ಜನರು ರಿಜಿಸ್ಟ್ರೇಷನ್ ಮಾಡಿ ಬರ್ತಾರೆ, ಅದೆಲ್ಲ ಎಸ್ಟಿಮೇಷನ್ ಮಾಡಿಕೊಂಡು ಆರ್ಗನೈಸರ್ಸು ನಾವೇನು ಆರ್ಗನೈಸೇಷನ್ ಮಾಡಿರ್ತೀವಿ ಅದೇ ರೀತಿ ನಾವು QR ಕೋಡ್ ಮಾಡಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸೊ ವಿ ವಿಲ್ ಕೀಪ್ ರಿಲೀಸಿಂಗ್ ದ QR ಕೋಡ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ. ಪೊಲೀಸ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಷ್ಟು ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗಾಗಲೇ 18,000 ಆಫ್ ವಿಚ್ ಅರೌಂಡ್ 4-5,000 ಆರ್ ಓನ್ಲಿ ರಿಜಿಸ್ಟರಿಂಗ್ ಫಾರ್ ದ ಬೆಳಿಗ್ಗೆ ಈವೆಂಟಿಗೋಸ್ಕರ ಮಾತ್ರ ಸ್ಟೂಡೆಂಟ್ಸ್ ಬರ್ತಾರೆ. ವಿ ಅಸ್ಯೂಮ್ another 5,000 to 10,000 ಪೀಪಲ್ ವಿಲ್ ರಿಜಿಸ್ಟರ್ ಫಾರ್ ದ ಮಾರ್ನಿಂಗ್ ಪ್ರೋಗ್ರಾಮ್. ಆ ಆಧಾರದ ಮೇಲೆ ಎಲ್ಲ ನೋಡಿಕೊಂಡು ಇನ್ನೂ ಜಾಸ್ತಿ ಜನರಿಗೆ ನಾವು QR ಕೋಡ್ ಹಂತವಾಗಿ ವ್ಯವಸ್ಥೆ ಮಾಡ್ತೀವಿ. The idea is, the most important thing is, Minister has already briefed you before, but we will brief you again on this point. The idea is that the Independence Day celebration, ಸ್ವಾತಂತ್ರ್ಯ ದಿನಾಚರಣೆ ಏನಿದೆ ಇದು ನಾವು ಎಲ್ಲರೂ ಒಟ್ಟಿಗೆ ಸೇರಿಸಿ ಆಚರಣೆ ಮಾಡಬೇಕು. ಬರೀ ಒಫಿಷಿಯಲ್ ಪ್ರೋಗ್ರಾಮ್ ಒಂದು ಪರೇಡ್ ಮಾಡಿ ಕಾರ್ಯಕ್ರಮ ಮುಕ್ತಾಯ ಆಗಿ ಎಲ್ಲರೂ ಹಾಲಿಡೇ ಮಾತ್ರ ಮಾಡಲಾರ್ದೆ ಭಾಳಷ್ಟು ಜನರು ನಮ್ಮ ಇಲ್ಲಿ ಬ್ಯಾಂಗ್ಳೂರಿನ ಜನರು ಇಲ್ಲಿ ಬಂದುಬಿಟ್ಟು ಫ್ರೀಡಮ್ದ ಹಬ್ಬ ಅಂತ ಹೇಳಿ, ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಆಗಿ ಆಚರಣೆ ಮಾಡಲಿಕ್ಕೆ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ. As of now, because there is so much people allowed and the SOP ಎಲ್ಲ ಇದ್ದ ಕಾರಣ
ದ ಐಡಿಯಾ ಈಸ್ ನೀವು QR ಕೋಡ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬನ್ನಿ. ಕೆಲವು ಜನರು ಏನಾದರೂ ನಾವು ಇದು ಮಾಡಬೇಕು ಅಂತ ಹೇಳಿಬಿಟ್ರೆ ನಾವು ಅದಕ್ಕೆ ಈ ಪ್ರೆಸ್ ಕಾಲ್ ಮುಖಾಂತರ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಯಾರಾದರೂ ಬರ್ತಾ ಇದ್ದರೆ ಮೊದಲು ನಿಮ್ಮ QR ಕೋಡ್ ಮಾಡಿಸ್ಕೊಂಡು ನೀವು ಒಪ್ಟೈನ್ ಮಾಡಲಿಕ್ಕೆ ಬರಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ರಿಜಿಸ್ಟ್ರೇಷನಲ್ಲಿ ಚಾರ್ಜಸ್ ಇಲ್ಲಲ್ಲ, ನಾವು ಏನು ಅರ್ಥ ಮಾಡಿ, ಒಳಗಡೆ ಬರುವಾಗ ಈಗ ಈ ದಿನ ಬಿಕಾಸ್ 2 ದಿವಸ ರಜೆ ಇದೆ, ಸೊ ಹಬ್ಬದ ದಿವಸ ಇವತ್ತು ಈ ದಿವಸ ನಾವು ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬೇರೆ ಬೇರೆ ಕಡೆಯಿಂದ ಅವರು ಬಂದುಬಿಟ್ಟು ಅನುಕೂಲ ಮಾಡಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಲ್ಲಿ ಸಮಸ್ಯೆ ಬರಬಾರ್ದು, ಪೊಲೀಸ್ ಅವರದ್ದು ಏನು ಬಂದೋಬಸ್ತ್ ಅರೇಂಜ್ಮೆಂಟ್ ಪ್ರಕಾರ ಜನರಿಗೆ ಸಹ ತೊಂದರೆ ಆಗಬಾರ್ದು ಅಂತ ಹೇಳಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಆದ್ಯತೆ ಮೇಲೆ ನಾವು ಇಂಪ್ರೂವ್ ಮಾಡ್ತೀವಿ. ಆ್ಯಸ್ ಆಫ್ ನಾವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಇಟ್ ಹ್ಯಾಸ್ ಟು ಬಿ ಆನ್ಲೈನ್ ಓನ್ಲಿ, ಇಟ್ ಹ್ಯಾಸ್ ಬಿ ಬಿಫೋರ್. ಸ್ಪಾಟ್ ರಿಜಿಸ್ಟ್ರೇಷನ್ ನಾವು ಸದ್ಯಕ್ಕೆ ನಾವು ಅದು ಕೊಡ್ತಾ ಇಲ್ಲ.